ನಮಸ್ಕಾರ ಫ್ರೆಂಡ್, ನಾನು ನಿಮ್ಮ ನಿಖಿತಾ ಗೌಡ ಪೊನ್ನಪ್ಪ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಿರುತೆರೆ ಚಲನಚಿತ್ರ ನಟಿ ಮೈಸೂರು ಮಂಜುಳಾ ಮಾತಾಡ್ತಾ ಇದ್ದೀನಿ. ನಮಸ್ತೆ, ಶ್ರೀನಿವಾಸ ಮೂರ್ತಿ ಡಾಬಸ್ಪೇಟೆ ರಂಗಭೂಮಿ ನಟ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಕರ್ನಾಟಕದಲ್ಲಿ ಸಾಧನೆಗೈದಂಥ ಸಾಧಕರ ಸನ್ಮಾನ ಇದೆ ಅಂತ ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಯಾರ್ಯಾರು ಬರ್ತಿದ್ದಾರೆ ಅಂತ ತಿಳ್ಕೊಬೇಕಲ್ವಾ ನೀವು? ನಟಿ ಪುಟ್ನಂಜಿ ಅಂತಲೇ ಹೆಸರು ಖ್ಯಾತಿಯಾಗಿರುವ ನಮ್ಮ ಹಿರಿಯ ನಟಿ ಉಮಾಶ್ರೀ ಮೇಡಮ್ ಅವ್ರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಹಿರಿಯ ಚಲನಚಿತ್ರ ನಟ ಈಗಲೂ ಸಹ ಚಾಲ್ತಿಲಿರುವ ನಮ್ಮ ಶಶಿಕುಮಾರ್ ಸರ್ ಬರ್ತಾ ಇದ್ದಾರೆ. ಹೊಟ್ಟೆ ಹುಣ್ಣಾಗುವಂತ ನಗಿಸುವ ನಮ್ಮ ಮಿಮಿಕ್ರಿ ಗೋಪಿ ಸರ್ ಬರ್ತಾ ಇದ್ದಾರೆ. ಎಂ ಎಸ್ ಸುರೇಶ್ ಅವರಿದ್ದಾರೆ. ಹಾಗೆ ಇನ್ಯಾರು ಬರ್ತಾ ಇದ್ದಾರೆ? ಶ್ರೀನಿವಾಸ್ ಸರ್. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮಹಿಳೆಯರ ಕಣ್ಮಣಿಯಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಬರ್ತಾ ಇದ್ದಾರೆ. ಅದೇ ರೀತಿ ಯುವ ಕಣ್ಮಣಿ ಪಿ ರಘು ಚಿತ್ರದುರ್ಗ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ. ಉತ್ತರ ಕನ್ನಡದಿಂದ ನಮ್ಮ ದೊಡ್ಡಪ್ಪ ಪೂಜಾರಿ ಅವರು ಜೇವರ್ಗಿ ಅವರು ಬರ್ತಾ ಇದ್ದಾರೆ. ಯುವ ಮುಖಂಡರು. ಹೌದೌದು. ಹಾಗೆ ನಮ್ಮ ಎಚ್ ಬಸವರಾಜ್ ಸರ್ ಬರ್ತಾರೆ, ಸದಸ್ಯ BBMP ಬೆಂಗಳೂರು ಅವ್ರು ಬರ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ಇವಾಗ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೊದಲೇ ಹೇಳಿರೋ ತರ ಎಲ್ಲ ಒಂದು ಸಾಧಕರಿಗೆ ಇವರೆಲ್ಲರೂ ಗಣ್ಯರು ಬಂದು ಅವರ ಒಂದು ಕೈಯಿಂದನೇ ನಿಮಗೆಲ್ಲ ಒಂದು ಸನ್ಮಾನ ಇರುತ್ತೆ. ಆದ್ರೆ ಬರ್ತೀರಾ ಅಲ್ವಾ? ಖಂಡಿತವಾಗಿಯೂ ನಾನಂತೂ ಬರ್ತೀನಿ ಮೇಡಮ್. ನೀವು? ಖಂಡಿತವಾಗಿ ನಾನು ಕೂಡ ಬರ್ತೀನಿ. ಇವರೆಲ್ಲ ಸಾಧಕರಿಗೆ ಸನ್ಮಾನ ಮಾಡೋದಕ್ಕೆ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ. ಸೊ ನೀವೆಲ್ಲ ದಯವಿಟ್ಟು ಬರಬೇಕು, ಈ ಕಾರ್ಯಕ್ರಮನ ನೋಡಬೇಕು, ಯಶಸ್ವಿಗೊಳಿಸ್ಬೇಕು. ನಾವೆಲ್ಲ ಹಾಜರಾಗಿರ್ತೀವಿ, ನಮ್ಮನ್ನೆಲ್ಲ ನೋಡಿ ಮಾತಾಡಿಸ್ಬೇಕು. ಅಂದರೆ ಬರ್ತೀರಲ್ವಾ? 1 ಗಂಟೆಗೆ ತಪ್ಪದೆ 1 ಗಂಟೆಲಿ ಇರಬೇಕು. ನೀವೆಲ್ಲ ಎಲ್ಲಿಗೆ ಬರಬೇಕು ಅಂದರೆ ಬೆಂಗಳೂರಿನಲ್ಲಿ JC ರಸ್ತೆಯಲ್ಲಿರುವಂಥ ರವೀಂದ್ರ ಕಲಾಕ್ಷೇತ್ರ. ಎಷ್ಟು ಗಂಟೆಗೆ? ಮಧ್ಯಾಹ್ನ 1 ಗಂಟೆಗೆ ಮತ್ತು 29ನೇ ತಾರೀಕು. ಆ ಡೇಟ್ನ ಬರ್ತಿಟ್ಕೊಳ್ಳಿ. ಖಂಡಿತವಾಗಿ ನೀವು ಬರ್ತೀರಾ? ಎಲ್ಲ ಇದ್ದೇ ಅಲ್ಲಿರ್ತೀವಿ. ನೀವೆಲ್ಲ ಬನ್ನಿ, ಆರಿಸಿ ಆರೈಸಿ ಪ್ರೋತ್ಸಾಹ ಕೊಡ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಬರಬೇಕು.